ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಹೊತ್ತಿರುವಂತಹ ಶಿವಕುಮಾರ್, ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಯುವ ವಿಶ್ವಾಸದಲ್ಲಿರುವ ಸಿದ್ದರಾಮಯ್ಯ. ಇವೆರಡೂ ರಾಜ್ಯ ರಾಜಕಾರಣದಲ್ಲಿ ನಡೀತಿರುವಂತಹ ಮಹತ್ವದ ರಾಜಕೀಯದ ಸಂಗತಿ. ಆದರೆ ಇದರಾಚೆಗೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಿರಿಗೆ ಕೂಡ ಈಗ ಎರಡು ಬಣಗಳ ನಡುವೆ ಪೈಪೋಟಿಯಂತೆ ಇದು ಬಿಂಬಿತವಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ ಕನಸು ಕಾಣ್ತಾ ಇರುವಂತಹ ಶಿವಕುಮಾರ್ ಅವರ ಕಡೆಯಿಂದ MLC ರವಿ ಅವರಿಗೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನವನ್ನ ಕಟ್ಟಲೇಬೇಕು, ಅಪೆಕ್ಸ್ ಬ್ಯಾಂಕ್ಗಳ ಅಧ್ಯಕ್ಷರಾಗಿ ರವಿ ಅವರೇ ಆಯ್ಕೆ ಆಗಬೇಕು ಅನ್ನುವಂತಹ ಪಟ್ಟು ಹಿಡಿದಿರತಕ್ಕಂತಹ ಕಾಂಗ್ರೆಸ್ ಬಣ ಈಗ ಹೈಕಮಾಂಡ್ನ ಮುಖಾಂತರವಾಗಿ ಅಪೆಕ್ಸ್ ಬ್ಯಾಂಕ್ ಚುನಾವಣೆಯನ್ನ ಮುಂದೂಡಿಕೆಯಾಗುವಂಗೆ ನೋಡಿಕೊಂಡಿದೆ. ಅಲ್ಲಿಗೆ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಬೆಳವಣಿಗೆ ನಿಜಕ್ಕೂ ರಾಜಕೀಯ ಜಿದ್ದಾಜಿದ್ದಿ ಯಾವ ಹಂತಕ್ಕೆ ಇಳಿತಾ ಇದೆ ಅಂತೇಳಿ, ಇದು ಮೇಲಕ್ಕೆ ಹೋಗುತ್ತಂದ್ರೆ ಕೆಳಕ್ಕೆ ಇಳಿತಾ ಇರುವಂಥದ್ದು ಗೋಚರಿಸ್ತಾ ಇದೆ. ರಾಜಕೀಯವನ್ನ ಕೆಳಗಡೆ ಇಳಿಸ್ತಾ ಇರತಕ್ಕಂತಹ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆಗೂ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ನೋಡಿ, ಒಂದು ಅಪೆಕ್ಸ್ ಬ್ಯಾಂಕ್ನ ಚುನಾವಣೆಯನ್ನ ನಡೆಸಬೇಕಾಗಿರುವಂಥದ್ದು, ಆ ಚುನಾವಣೆ ನಡೆಯುವಂಥದ್ದು, ಹೌದು ಅದರಲ್ಲಿ ಅಧಿಕಾರ ಇದೆ, ಇವೆಲ್ಲವೂ ಇದೆ ನಿಜ. ಆದರೆ ಅದಕ್ಕೂ ಹೈಕಮಾಂಡ್ ಎಂಟ್ರಿ ಕೊಡಬೇಕು ಅಂತ ಹೇಳಿದ್ರೆ ಯಾವ ಸ್ವರೂಪದ ಪರಿಸ್ಥಿತಿ ಇದು ಅಂತೇಳಿ ಸಿದ್ದರಾಮಯ್ಯ DK ಬಣದ ಮುಂಡಾಟ, ಚುನಾವಣೆಯೇ ಈಗ ಮುಂದೂಡಿಕೆಯಾಗಿದೆ. ಪ್ರತಿಷ್ಠೆಗೆ ಬಲಿ ಆಯಿತು ಅಪೆಕ್ಸ್ ರಾಜಕೀಯದ ಅಂಗಣ ಅಂತೇಳಿ. ಇದು ನಿಜಕ್ಕೂ ಕೂಡ ಪ್ರತಿಷ್ಠೆಗೆ ಬಲಿಯಾಗಿರುವಂಥದ್ದು. ಅಪೆಕ್ಸ್ ಈಗ ರಾಜಕೀಯದ ಅಂಗಣವಾಗಿ ಮಾರ್ಪಟ್ಟಿದೆ. ಈ ಹಿಂದೆ BJPಯ ಒಬ್ಬ ಶಾಸಕರಾಗಿದ್ದ, ಅವರು ಅಧ್ಯಕ್ಷರಾದಾಗ ಶಾಸಕರಾಗಿದ್ದರು, ಈಗ ಮಾಜಿ ಶಾಸಕರು, ಅವರು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರು. ಆದರೆ ಆ ಹುದ್ದೆಗೆ ಮಾಜಿ ಸಚಿವ KN ರಾಜಣ್ಣ ಅವರು ಬರಬೇಕು. ಅವರು ಹಿಂದೆ ಅಪೆಕ್ಸ್ ಬ್ಯಾಂಕ್ಗಳ ಅಧ್ಯಕ್ಷರಾಗಿದ್ದರು, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರೆ. ಅವರು ಈಗ ಮತ್ತೆ ಆ ಹುದ್ದೆಗೆ ಬರಬೇಕು ಅನ್ನುವಂತಹ ನಿಟ್ಟಲ್ಲಿ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಬೆಳ್ಳಿ ಪ್ರಕಾಶ್ ಅವರು ಅಧ್ಯಕ್ಷರಾಗಿ ಇದ್ದರು. ಈಗ ಆ ಹುದ್ದೆಗೆ ನಡೀತಾ ಇರುವಂತಹ ಚುನಾವಣೆಯಲ್ಲಿ ಒಂದು ಕಡೆ MLC ರವಿ, ಮತ್ತೊಂದು ಕಡೆಯಲ್ಲಿ ರಾಜಣ್ಣ, ಇವರ ನಡುವಿನ ಪೈಪೋಟಿಯಲ್ಲಿ ಈಗ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆಯಾಗಿದೆ. ಹಾಗಾದರೆ ಯಾವ ಸ್ವರೂಪದ ರಾಜಕೀಯ ಇದು? ಏನು ಈ ಒಂದು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷತೆಗಾಗಿ ಇಷ್ಟೊಂದು ಜಟಾಪಟಿ ಅನ್ನೋಂಥ ನಾವು ಗಮನಿಸಬೇಕು. ಎಲ್ಲರೂ ಹೋಗಿ ಮುಖ್ಯಮಂತ್ರಿಯವ್ರನ್ನು ಕೂಡ ಭೇಟಿಯಾಗಿರ್ತಕ್ಕಂಥ ದೃಶ್ಯವನ್ನು ನೋಡ್ತೀವಿ. ಎಲ್ಲರೂ ಕೂಡ ಇದರಲ್ಲಿ ಅಪೆಕ್ಸ್ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ನಡೆಯುವಂತಹ ಚುನಾವಣೆಯಲ್ಲಿ ಇವರೆಲ್ಲರ ಪಾತ್ರವೂ ಕೂಡ ಮಹತ್ವ ಇದೆ. ಅಪೆಕ್ಸ್ ಬ್ಯಾಂಕ್ ಅಖಾಡದಲ್ಲೂ ಕೂಡ ಸಿದ್ದರಾಮಯ್ಯ DKಶಿ ಬಣಗಳ ನಡುವಿನ ಫೈಟ್ ಈಗ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ MLC ರವಿ ಅವರು ಅಧ್ಯಕ್ಷರಾಗಬೇಕು ಅನ್ನುವಂಥದ್ದು DK ಅವರ ಬಣದ ಪ್ರಯತ್ನ. ಆದರೆ ರಾಜಣ್ಣ ಅವರು ಹೇಗಿದ್ರು ಸಹಕಾರ ಇಲಾಖೆ ಹೋಗಿದೆ, ತಾವು ಮಾಜಿ ಸಚಿವರಾಗಿದ್ವಿ, ಈ ಸಂದರ್ಭದಲ್ಲಿ ಒಂದು ಅಧಿಕಾರ ನನ್ನ ಕೈಲಿ ಇರಲಿ ಅಂತೇಳಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಅವರು ಹೊರಟಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ DK ಶಿವಕುಮಾರ್ ಅವರ ಸಂಬಂಧಿ MLC ರವಿ ಹಾಗೂ KN ರಾಜಣ್ಣ ಅವರ ನಡುವೆ ಪೈಪೋಟಿ ನಡೀತಾ ಇದೆ. ಇವರಿಬ್ಬರು ಕೂಡ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಬೇಕು ಅಂತ ಹೊರಟಿದ್ದಾರೆ. ಆದರೆ ಈ ಅಪೆಕ್ಸ್ ಬ್ಯಾಂಕ್ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಲೆಕ್ಕಾಚಾರದಲ್ಲಿದ್ದಂಥವ್ರಿಗೆ ಇವತ್ತು ಶಾಕ್ ಎದುರಾಗಿತ್ತು. ಅವಿರೋಧ ಆಯ್ಕೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ನಾಯಕರುಗಳಾಗಿರುವಂತೆ. ಯಾಕಂದ್ರೆ ಇಲ್ಲಿ ಚುನಾವಣೆ ನಡೆಸೋದಕ್ಕಿಂತ ಹೆಚ್ಚಾಗಿ ಇದು ಅವಿರೋಧ ಆಯ್ಕೆ ಆಗಬೇಕು, ಅದೊಂದು ಸಹಕಾರದಲ್ಲಿ ನಡಿಬೇಕಾಗಿರುವಂಥದ್ದು. ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಅನ್ನುವಂಥದ್ದು ಸಹಕಾರದೊಂದಿಗೆ ನಡಿಬೇಕು, ಅದು ಚುನಾವಣೆ ಮೂಲಕ ಆಗಬಾರದು ಅಂತ ಹೇಳಿ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಯನ್ನ ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವರು ಕೂಡ ಮಾಡಿದ್ರು. ಹಾಲಿ ಅಧ್ಯಕ್ಷರಾಗಿರುವಂತಹ ಬೆಳ್ಳಿ ಪ್ರಕಾಶ್ ಅವರು ಕೂಡ ಮಾಡಿದ್ರು. ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಶರಣಗೌಡ ಬಯ್ಯಾಪುರ ಅವರು ಮಾಡಿಕೊಂಡಿದ್ರು. ಶರಣಗೌಡ ಬಯ್ಯಾಪುರ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಮಾಡಿದ್ರು. ಕೊನೆ ಕ್ಷಣದಲ್ಲಿ ನಾಟಕೀಯ ಬೆಳವಣಿಗೆ ಆಗಿದೆ. ಇಬ್ಬರು ಕೂಡ ನಾಮಪತ್ರವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಇಬ್ಬರು ಕೂಡ ತಮ್ಮ ನಾಮಪತ್ರಗಳನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ, ಚುನಾವಣೆ ಮುಂದೂಡಿಕೆಗೆ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಈ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ, ನೀವು ಚುನಾವಣೆಯನ್ನು ಮುಂದೂಡಿ ಅಂತ ಹೇಳಿ. ಇದಕ್ಕೆ ಕಾರಣ ಏನು ಹಾಗಾದ್ರೆ? CM ಸಿದ್ದರಾಮಯ್ಯನವರಿಗೆ ಉಸ್ತುವಾರಿ ಸುರ್ಜೇವಾಲಾ ಅವರು ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ, ದಯವಿಟ್ಟು ನೀವು ಚುನಾವಣೆಯನ್ನು ಮುಂದೂಡಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯನ್ನ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದೂಡಿಕೆ ಮಾಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಇದು ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನದಲ್ಲ ಅಥವಾ ಮಂತ್ರಿಗಳ ಸ್ಥಾನದಲ್ಲ, ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ನಡೀತಾ ಇರುವಂತಹ ಚುನಾವಣೆ. ಇದನ್ನ ಈಗ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತ ಕಣದಲ್ಲಿ ಯಾರೂ ಇಲ್ಲದ ಕಾರಣಕ್ಕಾಗಿ ಈಗ ಚುನಾವಣೆ ಮುಂದೂಡಿಕೆ ಆಗಿದೆ. ಯಾವಾಗ ಇಬ್ಬರು ಕೂಡ ನಾಮಪತ್ರ ವಾಪಸ್ ಪಡೆದ್ರು, ಕಣದಲ್ಲಿ ಯಾರೂ ಇಲ್ಲ, ಹಾಗಾಗಿ ಚುನಾವಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಹೀಗೆ ಚುನಾವಣೆ ಮುಂದೂಡಿಕೆ
ಆಗಿರುವಂಥದ್ದರ ಹಿನ್ನೆಲೆಯಲ್ಲಿ, ಅಪೆಕ್ಸ್ ಚುನಾವಣೆ ಮುಂದೂಡಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನಿಜಕ್ಕೂ ರಾಜಕೀಯದ ಜಿದ್ದಾಜಿದ್ದಿ ಗೋಚರಿಸ್ತಾ ಇದೆ. ಯಾವ ಕಾರಣಕ್ಕಾಗಿ ಇಲ್ಲಿ ಹಾಗಾದರೆ ಸುರ್ಜೇವಾಲಾ ಅವರಿಂದ ಕರೆ ಬರಬೇಕಾಯಿತು? ಯಾರೋ ಡಿನ್ನರ್ ಮೀಟಿಂಗ್ ಕರೀತಾರೆ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳು, ಅವರು ಡಿನ್ನರ್ ಮೀಟಿಂಗ್ ಕರೆದ್ರೂ ಕೂಡ ಸುರ್ಜೇವಾಲಾ ಅವರಿಂದ ಕರೆ ಬರುತ್ತೆ, ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೆ. ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆಯುತ್ತೆ, ಸುರ್ಜೇವಾಲಾ ಅವರಿಂದ ಕರೆ ಬರುತ್ತೆ, ಚುನಾವಣೆ ಮುಂದೂಡಿಕೆ ಆಗುತ್ತೆ. ಹಾಗಾದ್ರೆ ಏನು ಸುರ್ಜೇವಾಲಾ ಅವರು ಯಾಕೆ ಈ ಕರೆಯನ್ನು ಮಾಡ್ತಾರೆ? ಇದು ಇಲ್ಲಿರುವಂತಹ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆ. ನೋಡಿ, ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು SC/ST ನಾಯಕರುಗಳ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕರೆದಿದ್ರು. ಅವತ್ತು ಕೂಡ ಸುರ್ಜೇವಾಲಾ ಅವರ ಕರೆ ಬರುತ್ತೆ, ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೆ. ಅದಾದ ನಂತರ ಈಗ ನೋಡಿದ್ರೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ನಡೀತಾ ಇದೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಸುರ್ಜೇವಾಲಾ ಅವರ ಕರೆ ಬರುತ್ತೆ, ಸುರ್ಜೇವಾಲಾ ಅವರಿಂದ ಮಾಹಿತಿ ಬರುತ್ತೆ, ಮುಂದೂಡಿಕೆ ಆಗುತ್ತೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ? ಯಾವತ್ತು ಚುನಾವಣೆ ನಡೆದರೂ ಕೂಡ ರಾಜಣ್ಣ ಅವರೇ ಆಕಾಂಕ್ಷಿ ಅನ್ನುವಂಥದ್ದು, ಸಿದ್ದು ಕ್ಯಾಂಪಿನಿಂದ ರಾಜಣ್ಣ ಅವರೇ ಇರುವಂಥದ್ದು, ಅವರೇ ಅಧ್ಯಕ್ಷರಾಗಬೇಕು ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಮತ್ತೆ ಎಲೆಕ್ಷನ್ ಆಗೇ ಆಗುತ್ತೆ ಅಂತ ಹೇಳುವಂಥದ್ದು DK ಕ್ಯಾಂಪ್ನ ರವಿ ಅವರು ಹೇಳ್ತಾ ಇರುವಂಥದ್ದು, ಮತ್ತೆ ಎಲೆಕ್ಷನ್ ಆಗೇ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿರ್ದೇಶಕರ ಬೆಂಬಲ ಇದ್ದವರು ಅಧ್ಯಕ್ಷರಾಗ್ತಾರೆ ಅಂತೇಳಿ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ಯಾರಿಗೆಲ್ಲ ಹೆಚ್ಚು ನಿರ್ದೇಶಕರ ಬೆಂಬಲ ಇದೆಯೋ ಅಂಥವ್ರು ಅಧ್ಯಕ್ಷರಾಗೋಗ್ಬಿಡ್ತಾರೆ ಅನ್ನುವಂತಹದ್ದು ರಾಜಣ್ಣ ಅವರ ನಿಲುವು. ಯಾಕಂದ್ರೆ ಅವರ ಪ್ರಕಾರ ನಿರ್ದೇಶಕರ ಬೆಂಬಲ ಅವರ ಕಡೆಗಿದೆ, ಅವರ ಬೆನ್ನಿಗೆ ಇದೆ. ಆದರೆ ಅವಿರೋಧ ಆಯ್ಕೆಗೆ CM ಅವರು ಒಲವನ್ನು ತೋರಿದ್ದಾರೆ ಅನ್ನುವಂಥದ್ದು ರವಿ ಅವರ ನಿಲುವು. ಅವಿರೋಧ ಆಯ್ಕೆಗೆ ಮುಖ್ಯಮಂತ್ರಿಯವರು ಒಲವನ್ನು ಹೊಂದಿದ್ದಾರೆ, ಹಾಗಾಗಿ ಚುನಾವಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ಸುರ್ಜೇವಾಲಾಗೆ ಸಹಕಾರಿ ಕ್ಷೇತ್ರ ಗೊತ್ತಿಲ್ಲ ಅಂತೇಳಿ ರಾಜಣ್ಣ ಕ್ಯಾಂಪ್ನಿಂದ ಉತ್ತರ ಬರ್ತಾ ಇದೆ. ಸುರ್ಜೇವಾಲಾ ಅವರಿಗೆ ಕರ್ನಾಟಕದಲ್ಲಿ ಸಹಕಾರಿ ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲ, ಅಪೆಕ್ಸ್ ಬ್ಯಾಂಕ್ಗಳ ಬಗ್ಗೆ ಗೊತ್ತಿಲ್ಲ, ನಾವು ಹೇಳ್ತೀವಿ ಈ ಚುನಾವಣೆ ನಡೆಸ್ತೀವಿ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿರೋದು ಗೊತ್ತಿಲ್ಲ ಅಂತೇಳಿ ರವಿಯವರು ಕೂಡ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಇದರ ಮಧ್ಯಪ್ರವೇಶ ಮಾಡಿದೆ ಅನ್ನೋಂಥದ್ದು ನಮಗೂ ಕೂಡ ಗೊತ್ತಿಲ್ಲ ಅಂತೇಳಿ ರವಿಯವರ ಕಡೆಯಿಂದ ಕೂಡ ಬರ್ತಾರೆ. ಮಂತ್ರಿ ಸ್ಥಾನ ಹೋಗಿದೆ, ಅಧ್ಯಕ್ಷ ಪಟ್ಟ ಸಿಗುತ್ತೆ, ಮಂತ್ರಿ ಸ್ಥಾನ ಹೋಗಿರೋದ್ರಿಂದಾಗಿ ಅಧ್ಯಕ್ಷ ಸ್ಥಾನ ನನಗೆ ಸಿಗುತ್ತೆ ಅಂತೇಳಿ KN ರಾಜಣ್ಣ ಅವರು ಹೊಂದಿರತಕ್ಕಂತಹ ವಿಶ್ವಾಸ. ಆದರೆ CM ಮಾತು ಕೊಟ್ಟಿದ್ದಾರೆ, ನಮ್ಮ ನಡುವೆ ಒಪ್ಪಂದ ಆಗಿದೆ, ಅದರ ಪ್ರಕಾರವಾಗಿಯೇ ನನಗೆ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂತ ಹೇಳುವಂಥದ್ದು ರವಿ ಅವರು ಇಟ್ಕೊಂಡಿರುವಂತಹ ವಿಶ್ವಾಸ. ರಾಜಣ್ಣ ಅಧ್ಯಕ್ಷರಾಗೇ ಆಗ್ತಾರೆ ಅಂತ ಹೇಳಿ ರಾಜಣ್ಣ ಕ್ಯಾಂಪ್ನವರು ಹೇಳ್ತಾ ಇದ್ದಾರೆ. ರಾಜಣ್ಣ ಅವರೇ ಅಧ್ಯಕ್ಷ ಆಗೋದು ಅಂತ ಹೇಳಿ ಹೇಳ್ತಿದ್ದಾರೆ. CM ಅವರು ಕೊಟ್ಟ ಮಾತು ಉಳಿಸ್ಕೊಳ್ತಾರೆ ಅಂತ ಹೇಳಿ ರವಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ಮುಖ್ಯಮಂತ್ರಿ ಆಗೋದಕ್ಕೂ ಕೊಟ್ಟ ಮಾತು ಉಳಿಸ್ಕೊಳ್ಬೇಕು, ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಆಗೋದಕ್ಕೂ ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂತ ಹೇಳಿ ಒತ್ತಡವನ್ನು ಸಿದ್ದರಾಮಯ್ಯನವರ ಮೇಲೆ ತರ್ತಾ ಇದ್ದಾರೆ. ಹಾಗಾದರೆ ಈ ವಿಚಾರದಲ್ಲಿ ರಾಜಣ್ಣ ಅವರ ಮಗ ಏನು ಹೇಳ್ತಾರೆ ಮತ್ತು ರವಿ ಅವರು ಏನು ಹೇಳ್ತಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ರಾಜಣ್ಣ ಅವರು ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇರೋದು ನಿಜ. ಇನ್ನು 2 ತಿಂಗಳಲ್ದಿರ ಇನ್ನು 6 ತಿಂಗಳಾದ್ರೂ ಅವರೇ ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇದ್ದೇ ಇರ್ತಾರೆ, ಅದರಲ್ಲೇ 2 ಮಾತಿಲ್ಲ. ಕರೆ ಮಾಡಿ ಚುನಾವಣೆ ಮುಂದೂಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲ, ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ, ಬಟ್ ಅವ್ರು ಏನಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನಮ್ಮಲ್ಲಿಲ್ಲ, ನನ್ನಲ್ಲಿಲ್ಲ. ಏನೇ ತೀರ್ಮಾನ ಮಾಡಿದ್ರು ಮುಖ್ಯಮಂತ್ರಿಗಳೇ ಮಾಡಿರೋದಲ್ಲ, ಈಗ ಮುಖ್ಯಮಂತ್ರಿಗಳೇ ಮಾಡಿರೋದು. ಅದು ಯಾಕೆ ಅಂತ, ಯಾಕಂದ್ರೆ ರಾಜಣ್ಣ ಅವ್ರು ಆಪ್ತರಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಸಭೆ ಮಾಡಿದ್ರು, ಮೊನ್ನೆ ಮಾಡಿದ್ರು, ನಿನ್ನೆ ಮಾಡಿದ್ರು. ನೋಡಿ, ಈಗ ನಾನು ಅದನ್ನೇ ಹೇಳ್ತಾ ಇರೋವಂಥದ್ದು, ಮುಂದೂಡೋಕ್ಕೆ ಪ್ರಶ್ನೆ ಬರೋವಂಥದ್ದು ಕೋರಂ ಬೇಕು. ಸೊ ಕೋರಂ ಸಮಸ್ಯೆ ಇರೋದ್ರಿಂದ ಚುನಾವಣೆ ಮುಂದೂಡಿದ್ದಾರೆ. ಹೈಕಮಾಂಡ್ ಇಂಟರ್ಫಿಯರ್ ಆಗಿದೆ ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಮಾತುಗಳನ್ನು ನನಗೆ ಅದು ಹೆಚ್ಚು ಮಾಹಿತಿ ಇಲ್ಲ. ಅದಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾದ್ರು ಮಾಹಿತಿ ಬಂದರೆ ನಾನು ಹೇಳ್ತೀನಿ. ಅಲ್ಲ, ನಾಮಿನೇಷನ್ ಹಾಕಬೇಕು ಅಂತ ಹೇಳಿದ್ರೆ ಕೋರಂ ಬೇಕಲ್ಲ. ನಾವು ಕೇಳಿದ್ದಂಥದ್ದು ನಿಜ. ನಾನು ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಪ್ರಾರಂಭದಲ್ಲೇ ಸರ್ಕಾರ ಬಂದಂಥ ಪ್ರಾರಂಭದಲ್ಲಿ ನನಗೆ ಅಧ್ಯಕ್ಷ ನನಗೆ ಯಾವುದಾದ್ರು ಒಂದು ಸ್ಥಾನಮಾನ ಕೊಡಿ ಅಂತೇಳಿ ನಾನು ಕೇಳಿದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಸಾಹೇಬರು ಇದ್ದರು, DCM ಇದ್ದರು, CM ಇದ್ದರು. ಆ ಸಂದರ್ಭದಲ್ಲಿ ಆಯಿತು, ನಾನು ಸೀನಿಯರ್ ಇದ್ದೀನಿ, MLC ಲೋಕಲ್ ಬಾಡೀಸಿಂದ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಯಾವುದಾದ್ರು ಒಂದು ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅದರಲ್ಲಿ ನಮ್ಮ ಶ್ರಮ ಕೂಡ ಇದೆ. ತಾವು ಹೇಳಿದಾಗೆ ಸೂಚನೆ ಮಾಡಿದಾಗೆ ಪಕ್ಷ ಏನು ನಿರ್ದೇಶನ ಕೊಟ್ಟಿದೆ ಆ ನಿರ್ದೇಶನದಂತೆ ಶ್ರಮಿಸಿದ್ದೀವಿ, ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ ಸಹಜವಾಗಿ ಎಲ್ಲರೂ ಯಾವ ರೀತಿ ಕೇಳ್ತಾರೋ ಆ ರೀತಿಯಾಗಿ ನಾನು ಕೂಡ ವರಿಷ್ಠರ ಬಳಿ ಕೇಳ್ಕೊಂಡಿದ್ದೆ. ಆಗ ಮಾನ್ಯ ಮುಖ್ಯಮಂತ್ರಿಗಳೇನೇ, ಇಲ್ಲ ನೀನು ಕೋಆಪರೇಟಿವಲ್ಲಿ ನೀನು ಕೂಡ ಇರ್ತಕ್ಕಂಥದ್ದು, ಆಯಿತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ
ಅವಕಾಶ ಬಂದಾಗ ನಿನಗೆ ಒದಗಿಸ್ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದರು. ಅದನ್ನು ನಾನು ಈ ಸಾರಿ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸಿದೆ. ತಮ್ಮ ಮಾತು ಕೊಟ್ಟಿದ್ದೀರಿ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ, ತಾವೇನು ನಿರ್ದೇಶನ ಕೊಡ್ತೀರಿ ಆ ನಿರ್ದೇಶನಕ್ಕೆ ನಾವೆಲ್ಲ ಸಹಮತ ಒಪ್ಪಿರ್ತೀವಿ. ಹೀಗೆ ಇಲ್ಲಿ ಕೊಟ್ಟ ಮಾತನ್ನು ಈಗ ಸಿದ್ದರಾಮಯ್ಯನವರು ಉಳಿಸ್ಕೊಳ್ಬೇಕು. MLC ರವಿ ಅವರಿಗೆ ಕೊಟ್ಟ ಮಾತೇನು, ಅವಕಾಶ ಬಂದಾಗ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನವನ್ನು ಕೊಡಿಸ್ತೀನಿ ಅಂತ ಹೇಳಿ. ಆವಾಗ ಇನ್ನೂ ಕೂಡ ಏನಾಗಿತ್ತು, KN ರಾಜಣ್ಣ ಅವರು ಮಂತ್ರಿ ಆಗಿದ್ರು. ಅವರು ರಾಜೀನಾಮೆ ಕೊಡುವಂಥ ಪ್ರಸಂಗ ಉದ್ಭವ ಆಗಿರಲಿಲ್ಲ. ಈಗ ಅವರು ಮಂತ್ರಿ ಅಲ್ಲ, ಈಗ ಅವರು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನವನ್ನು ಬಯಸಿದ್ದಾರೆ. ಹಾಗಿರುವಾಗ ರವಿ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಇಲ್ಲಿ ಕಾಣದ ಕೈವಾಡ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಚುನಾವಣೆಯನ್ನು ತಡೆಯೋದಕ್ಕೆ ಕಾಣದ ಕೈವಾಡ ಇದೆ ಅಂತ ಹೇಳಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಳ್ಳುವಂತಹ ವಿಚಾರದಲ್ಲೂ ಕೂಡ ಕೈವಾಡ ನಡೀತಾ ಇದೆ. ಯಾರು ಹಾಗಾದರೆ 18 ನಿರ್ದೇಶಕರ ಪೈಕಿ ಕಾಂಗ್ರೆಸ್ನವರು ಹೆಚ್ಚಿದ್ರೂ ಕೂಡ ಗೊಂದಲ ಮುಂದುವರೆದಿದೆ. 18 ನಿರ್ದೇಶಕರ ಪೈಕಿ ಕಾಂಗ್ರೆಸ್ನವರೇ ಹೆಚ್ಚಿನ ನಿರ್ದೇಶಕರುಗಳು ಇರುವಂಥದ್ದು, ಬೇರೆ ಬೇರೆ DCC ಬ್ಯಾಂಕ್ಗಳಿಂದ ಬರುವಂಥವ್ರು ಇವರು. ಅಧ್ಯಕ್ಷ ಪಟ್ಟ ನಮಗೆ ಬೇಕು ಅಂತೇಳಿ ಕಾಂಗ್ರೆಸ್ನೊಳಗೆ ಇದೀಗ ಪೈಪೋಟಿ ಜೋರಾಗಿ ನಡೀತಾ ಇದೆ. ಅಧ್ಯಕ್ಷ ಪಟ್ಟ ನಮಗೆ ಬೇಕು, ಅಧ್ಯಕ್ಷ ಪಟ್ಟ ತಮಗೆ ಬೇಕು ಅನ್ನೋದು ಕಾಂಗ್ರೆಸ್ನ ಒಳಗಡೆ ಇರತಕ್ಕಂತಹ ಬಣಗಳವರು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಪೈಪೋಟಿ ಪ್ರತಿಷ್ಠೆಯಿಂದಾಗಿ ಅನಿರ್ದಿಷ್ಟಾವಧಿಗೆ ಚುನಾವಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಗಿದೆ. ಈ ರೀತಿಯಾಗಿ ನಿರ್ಧಾರವೇ ಕೈಗೊಳ್ಳಲಾಗದಂತಹ ಪರಿಸ್ಥಿತಿ ಯಾಕೆ ಅಂತ ಹೇಳುವಂಥದ್ದು. ಇವಾಗ ನಿಜಕ್ಕೂ ರಾಜಕೀಯದೇ ಮುಖ್ಯನ ಅಥವಾ ಅಪೆಕ್ಸ್ ಬ್ಯಾಂಕ್ಗಳು ಕರೆಕ್ಟಾಗಿ ನಡೆಯೋದು ಮುಖ್ಯನಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ಕಾದು ನೋಡುವ ತಂತ್ರಕ್ಕೆ ಈಗ ಕೈ ನಾಯಕರುಗಳು ಮುಂದಾಗಿದ್ದಾರೆ. ಏನು ಮಾಡೋದು ನೋಡೋಣ ಅಂತೇಳಿ ಇವರ ನಡುವೆ ಸಹಮತ ತಂದು ನಂತರ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನವನ್ನು ಕೊಡಿಸುವಂಥದ್ದು. ಯಾರಿಗೆ ಕೊಡಿಸ್ತಾರೆ? ಈಗ DK ರವಿ ಅವರಿಗೆ ಕೊಡಿಸಿದ್ರು ಅಂತ ಹೇಳಿದ್ರೆ ರಾಜಣ್ಣ ಮುನಿಸ್ಕೊಳ್ತಾರೆ, ರಾಜಣ್ಣ ಅವರಿಗೆ ಕೊಡಿಸಿದ್ರು ಅಂದರೆ DK ರವಿ ಮುನಿಸ್ಕೊಳ್ತಾರೆ, ಎಸ್ ರವಿ ಅವರು ಮುನಿಸ್ಕೊಳ್ತಾರೆ. ಹಾಗಾದರೆ ರವಿ ಅವರನ್ನ ಅಧ್ಯಕ್ಷ ಸ್ಥಾನ ಮಾಡೋದಕ್ಕೆ ಆಗತ್ತಾ? ಈ ಪ್ರಶ್ನೆಗಳು ಕೂಡ ಇಲ್ಲಿ ಇದ್ದೇ ಇರುವಂಥದ್ದು. ಹಾಗಾದರೆ ಈ ವಿಚಾರದಲ್ಲಿ ಈ ಸಹಕಾರಿ ಕ್ಷೇತ್ರದ ಈ ಧುರೀಣರುಗಳು ಏನೇನು ಹೇಳ್ಕೊಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರ ಸಂಖ್ಯೆನೇ ಜಾಸ್ತಿ ಇದೆ. ನಮ್ಮದೇ ಸರ್ಕಾರ ಇದೆ. ಸರ್ಕಾರ ಇದ್ರೂ ಕಾಣದ ಕೈಗಳು ಭಾಳ ಅಷ್ಟು ನಡೆದಿದೆ ಇಲ್ಲಿ, ಆಯ್ತೇನಪ್ಪ. ಸೊ ಅದೇನೇನು ನಡೆದ್ರು ಈಗ ಚುನಾವಣೆ ಮುಂದಾಗಿದೆ. ಮುಂದಿನ ದಿನಾಂಕ ಯಾವತ್ತು ದಿನಾಂಕ ನಿಗದಿಪಡಿಸ್ತಾರೆ ಅವತ್ತು ಚುನಾವಣೆ ಆಗುತ್ತೆ. ಯಾರ ಆಸೆ ಏನನ್ನೋದು ರಾಜಣ್ಣ ಅಡ್ಗಾಲೋ, ನಾನು ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ, ಅವ್ರ ಬಗ್ಗೆ ಅವ್ರ ವಿಚಾರನ ಅವ್ರ ಆಸೆ ಏನಿರ್ಬೋದೋ ಗೊತ್ತಿಲ್ಲ ನನಗೆ. ರಾಜಣ್ಣ ಅವ್ರ ಆಸೆ, ಅವ್ರೇನು ಅರ್ಜಿ ಹಾಕಿರಲಿಲ್ಲ ಇವತ್ತು. ಅವ್ರ ಆಸೆ ನಾನು ಹಾಕಿಲ್ವಲ್ಲ, ಅದು ಪಕ್ಷ ಇನ್ನೊಂದಷ್ಟು ಸಮಯ ತೆಗೆದುಕೊಳ್ಳೋಣ. ಇದೆಲ್ಲ ಸೆಷನ್ ಆದಮೇಲೆ ಕುಳಿತು ಮಾತಾಡಿ ನಾವು ತೀರ್ಮಾನ ಕೊಡ್ತೀವಿ. ಅಲ್ಲಿವರೆಗೂ ತಾವೆಲ್ಲ ಆದೇಶಕ್ಕೆ ತಲೆಬಾಗಬೇಕು ಅಂದ್ರೆ ಅದೇ ಪ್ರಕಾರ ನಾವು ತಲೆಬಾಗಿದ್ವಿ. ಮುಖ್ಯಮಂತ್ರಿಗಳ ನಿರ್ದೇಶನ ಕ್ಷೇತ್ರ ರಾಜಕೀಯ ಹೊರತಾಗಿರ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ಈ ವಿಚಾರದಲ್ಲಿ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಿದೆ. ಕಾಂಗ್ರೆಸ್ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ನಾನು ತಮಗೇನು ಅನ್ಸುತ್ತೆ ಈ ಬೆಳವಣಿಗೆ? ಇಲ್ಲ, ನಾನೇನು ಅದ್ರ ಬಗ್ಗೆ ಟೀಕೆ ಮಾಡಲ್ಲ. ಯಾಕಂದರೆ ಈ ನಾಡಿನ ದೊರೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಸಹಿತ ಕಳೆದ 2.5 ವರ್ಷ ನಮಗೆ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಅವ್ರ ಬಗ್ಗೆ ಆಗಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ ನಾನು ಯಾವುದೇ ಮಾತನ್ನು ಆಡೋದಕ್ಕೆ ಇಷ್ಟಪಡಲ್ಲ. ಹೀಗೆ ಯಾಕಂದರೆ ಇವರು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಮುಂದುವರೆದರು ಕಳೆದ 2.5 ವರ್ಷದಿಂದ. ಹಾಗಾಗಿ ಅವರಿಗೆ ಸಿದ್ದರಾಮಯ್ಯವ್ರ ಬಗ್ಗೆ ಯಾವುದೇ ಆಬ್ಜೆಕ್ಷನ್ಸ್ ಇಲ್ಲ. ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎಲೆಕ್ಷನ್ ಮುಂದೂಡಿಕೆ ಆಗಿರೋದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತನಾಡಿದರೆ ತೋರಿಸ್ತೀನಿ. ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿದ್ದಾರೆ. ನಾನು ಮಾಡಿಲ್ಲ. ರಿಟರ್ನಿಂಗ್ ಆಫೀಸರ್ ಮಾಡಿರೋದು ನಾನಲ್ಲ, ನಾನು ಮಾಡಿಲ್ಲ. ಅಲ್ಲಿಗೆ ನಾನಲ್ಲ, ರಿಟರ್ನಿಂಗ್ ಆಫೀಸರ್ ಮಾಡಿರೋದು. ಹೌದು, ಚುನಾವಣೆಯನ್ನು ಟೆಕ್ನಿಕಲಿ ಮುಂದೂಡಿಕೆ ಮಾಡಿರುವಂಥದ್ದು ರಿಟರ್ನಿಂಗ್ ಆಫೀಸರ್. ಆದರೆ ಚುನಾವಣೆ ನಡೆಸಬೇಕು ಅಂತೇಳಿ ಆದೇಶ ಹೊರಡಿಸಿ ಚುನಾವಣೆ ನಡೆಯೋದಂಗೆ ನೋಡ್ಕೊಂಡಿರುವಂಥವ್ರು ಯಾರು? ಯಾವ ಕಾರಣಕ್ಕೆ ಚುನಾವಣೆ ಮುಂದೂಡಿಕೆ ಆಗುತ್ತೆ? ನಾಮಿನೇಷನ್ಸೇ ಇಲ್ಲ, ಹಾಗಾಗಿ ಚುನಾವಣೆ ಮುಂದೂಡಿಕೆ ಆಗುತ್ತೆ. ನಾಮಿನೇಷನ್ಸೇ ಇಲ್ದಂಗೆ ನೋಡ್ಕೊಂಡವರು ಯಾರು? ರಿಟರ್ನಿಂಗ್ ಆಫೀಸರ್ ಯಾವುದಾದ್ರೂ ಒಂದು ನಾಮಪತ್ರ ಸೆಟ್ಟಲ್ಲಿದ್ರು ಕೂಡ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ರು. ಹಂಗಾಗಲಿಲ್ಲ, ಅಲ್ಲಿ ಯಾವುದೇ ನಾಮಿನೇಷನ್ಸ್ ಇಲ್ಲದಂಗೆ ನೋಡಿಕೊಂಡ್ರು. ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ? ಇದು ಇಲ್ಲಿರುವಂತಹ ಪ್ರಶ್ನೆ. ಸದ್ಯಕ್ಕೆ
ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದ ಜಟಾಪಟಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರ ಕೈಯಲ್ಲಿ ಸಹಕಾರ ಇಲಾಖೆಯೂ ಕೂಡ ಇರುವಂಥದ್ದು. ರಾಜಣ್ಣ ಅವರ ರಾಜೀನಾಮೆ ನಂತರ ತೆರವಾಗಿರುವಂತಹ ಆ ಇಲಾಖೆ ಮಂತ್ರಿ ಸ್ಥಾನ ಅದು ಇವತ್ತು ಸಿದ್ದರಾಮಯ್ಯನವರ ಕೈಯಲ್ಲೇ ಇದೆ, ಮುಖ್ಯಮಂತ್ರಿಯವರ ಕೈಯಲ್ಲೇ ಇದೆ. ಆದರೆ ಚುನಾವಣೆ ಮುಂದೂಡಿಕೆ ಆಗಿದೆ. ಈ ವಿಷಯದಲ್ಲಿ ಯಾವ ತೀರ್ಮಾನಕ್ಕೆ ಕಾಂಗ್ರೆಸ್ನವರು ಬರ್ತಾರೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಮನ್ರೇಗಾ ವರ್ಸಸ್ ಬಿಬಿಜಿ ರಾಮ್ಜಿ ಯುದ್ಧ, ವಿಧಾನಸಭೆಯಲ್ಲಿ ಜಾಹೀರಾತು ಜಟಾಪಟಿ. ಕಾಂಗ್ರೆಸ್ನ ಸಂಗಪ್ಪನ ಕೆಣಕಿ ಕುಟುಕಿದ ಬಿಜೆಪಿ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಜಾಹೀರಾತು ಜಟಾಪಟಿ. ಜಾಹೀರಾತು ಈ ಸರ್ಕಾರದ ದುರುದ್ದೇಶ ಇದೆ. ಇದೊಂದು ರೀತಿ ಅರಾಜಕತೆ ಸೃಷ್ಟಿ ಮಾಡತಕ್ಕಂತ ಒಂದು ಜಾಹೀರಾತು. ಇದು ಕಾಂಗ್ರೆಸ್ನ ಅಡ್ವರ್ಟೈಸ್ಮೆಂಟ್ ಅನ್ನ ಸರ್ಕಾರದ ದುಡ್ಡನ್ನು ಕೊಟ್ಟು ಮೋಸ ಮಾಡ್ತಾ ಇದ್ದಾರೆ ಜನರ ತೆರಿಗೆ ಹಣವನ್ನ. ಪ್ರಕಟಣೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಏನು ಯಾವ ಮಟ್ಟ ನೋಡ್ತಾ ಇರಲ್ಲ. ಮೋದಿ ಫೋಟೋ ಯಾರ ಮೋದಿ ಫೋಟೋ ಯಾರು ದುಡ್ಡು ಕೊಟ್ಟಿದ್ದಾರೆ? ಇದು ನಿಮ್ದೊಂದು ಜಾಹೀರಾತಿಗೆ ನಮ್ದೊಂದು ಜಾಹೀರಾತು, ನಿಮ್ದೊಂದು ತಪ್ಪಿಗೆ ನಮ್ದೊಂದು ತಪ್ಪು, ಈ ರೀತಿಯಾದಂತಹ ವಾದ ಇದು. ಯಾಕಂದರೆ ಸರ್ಕಾರ ಜಾಹೀರಾತನ್ನು ಕೊಟ್ಟಿದೆ. ಇವತ್ತು ಬೆಳಗ್ಗೆ ಪತ್ರಿಕೆಗಳನ್ನು ತೆಗೆದು ನೋಡಿದಂಥವ್ರಿಗೆ ಸಂಗಪ್ಪ ಮತ್ತು ಮಹಾತ್ಮ ಗಾಂಧಿ ನಡುವಿನ ಮಾತು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಾನ್ವರ್ಸೇಷನ್ ಇವರಿಬ್ಬರ ನಡುವೆ ನಡೆದಿರೋದು ಗೋಚರ ಆಗುತ್ತೆ. ಗಾಂಧೀಜಿಯವರು ಸಂಗಪ್ಪನನ್ನು ಕೇಳ್ತಾರೆ, ಸಂಗಪ್ಪ ಗಾಂಧೀಜಿಯವ್ರ ಜೊತೆ ಮಾತಾಡ್ತಾನೆ. ಈ ಸಂಗಪ್ಪ ಮತ್ತು ಗಾಂಧೀಜಿ ನಡುವಿನ ಮಾತು ಇವತ್ತು ವಿಧಾನಸಭೆಯಲ್ಲಿ ಭಾಳ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ವಿಧಾನಸಭೆಯಲ್ಲಿ ಮನ್ರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಅನ್ನುವಂಥದ್ದು ಈಗ ಜಟಾಪಟಿಯ ವಸ್ತು. ವಿಬಿಜಿ ರಾಮ್ಜಿಯನ್ನು ಇವತ್ತಿನ ಜಾಹೀರಾತಿನಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ವಿಬಿ ಗ್ರಾಮ್ಜಿ ಅಂತೇಳಿ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅದನ್ನು ವಿಬಿ ಗ್ರಾಮ್ಜಿ ಅಂತೇಳಿ ಕರೆದಿದೆ. ನಾಟ್ ಜಿ ರಾಮ್ಜಿ ಅಂತ ಕರೀತಾ ಇಲ್ಲ. ಅಲ್ಲಿ GRAM ಅದು ಗ್ರಾಮ್ ಕೂಡ ಆಗತ್ತೆ. ಅಲ್ಲಿ ಯಾವುದೇ ರೀತಿಯ ಸ್ಪೇಸ್ ಇರಲಿಲ್ಲ. ಕೇಂದ್ರ ಸರ್ಕಾರ ತಂದಿರತಕ್ಕಂತಹ ಯೋಜನೆ ಜಿ ಗ್ಯಾರಂಟಿ ಫಾರ್ ಅನ್ನುವಂಥದ್ದು ಬರುತ್ತೆ. ಅಲ್ಲಿ ಬರುವಂತಹ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಇದೆಯಲ್ಲ, ಅಲ್ಲಿ ಗ್ರಾಮ್ ಅಂತೇಳಿ ಮಾಡಿದ್ದಾರೆ ಅದನ್ನು. ಅಲ್ಲಿಗೆ BJP ಮತ್ತು ಕೇಂದ್ರ ಸರ್ಕಾರ ಇದನ್ನು ವಿಬಿಜಿ ರಾಮ್ಜಿ ಅಂತ ಹೇಳ್ತಿದ್ದಾರೆ. ಕರ್ನಾಟಕ ಸರ್ಕಾರ, ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಹೇಳ್ತಾ ಇದೆ ಇದು ವಿಬಿ ಗ್ರಾಮ್ಜಿ ಅಂತ ಹೇಳ್ತಾ ಇದೆ. ಅಲ್ಲಿಂದಲೇ ಜಟಾಪಟಿಗೆ ಕಾರಣಗಳಿದ್ದಾವೆ. ಕೇಂದ್ರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಸರ್ಕಾರ ಆರೋಪ ಮಾಡ್ತಾ ಇದೆ, ಕರ್ನಾಟಕ ಸರ್ಕಾರದ ವಿರುದ್ಧ BJPಯವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಮಂತ್ರಿಗಳು BJP ವಿರುದ್ಧ ಮುಗಿಬಿದ್ದಿದ್ದಾರೆ, BJPಯವರು ಮಂತ್ರಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಜಾಹೀರಾತಿನ ಜಟಾಪಟಿ ಹೇಗೆಲ್ಲ ನಡೆಯಿತು ಇವತ್ತು ಸದನದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ಸಂಗಪ್ಪನಿಗೆ ಗಾಂಧೀಜಿಯವರು ಕೇಳ್ತಾ ಇರುವಂತಹ ಪ್ರಶ್ನೆಗಳು ಇವೆಲ್ಲವೂ ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಶ್ನೆ ಉತ್ತರಗಳನ್ನೆಲ್ಲ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ವಿಬಿಜಿ ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯದ ಚರ್ಚೆ ನಡೆದಿದೆ. ವಿಬಿಜಿ ರಾಮ್ಜಿ ವಿರುದ್ಧದ ಖಂಡನಾ ನಿರ್ಣಯದ ಚರ್ಚೆ ನಡೆದಿದೆ. ಮಹಾತ್ಮ ಗಾಂಧಿ ಹೆಸರು ತೆಗೆದಿರುವ ಬಗ್ಗೆ ಕಾಂಗ್ರೆಸ್ ಟೀಕೆಯನ್ನ ಮಾಡ್ತಾ ಇದೆ. BJP ಅದಕ್ಕೆ ಟಕ್ಕರ್ ಕೊಡ್ತಾ ಇದೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ನೀವು ತೆಗೆದಿದ್ದೀರಿ ಅನ್ನುವಂಥದ್ದನ್ನು ಕಾಂಗ್ರೆಸ್ನವರು BJP ವಿರುದ್ಧ ಮಾಡ್ತಾ ಇರುವಂಥ ಆರೋಪ. ಕಾಂಗ್ರೆಸ್ನ ಜಾಹೀರಾತು ಪ್ರದರ್ಶಿಸಿ ತಿರುಗೇಟು ಕೊಟ್ಟಿವೆ ಇವತ್ತು ಪ್ರತಿಪಕ್ಷಗಳ ಸದಸ್ಯರು. ಪ್ರತಿಪಕ್ಷದವರು ಇವತ್ತು ಕಾಂಗ್ರೆಸ್ನ ಜಾಹೀರಾತನ್ನು ಮುಂದಿಟ್ಟುಕೊಂಡೇ ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡುವ ಹುನ್ನಾರ ಅಂತ ಹೇಳಿ BJPಯವರು ತಿರುಗೇಟು ಕೊಡ್ತಾ ಇದ್ದಾರೆ. ಅಲ್ಲಿ ಇರುವಂತಹ ವಿಬಿ ಗ್ರಾಮ್ ಜಿ ಆ್ಯಕ್ಟ್ ಅಂತೇಳಿ ಅದೇನಿದೆ ಅದರ ವಿಬಿಜಿ ರಾಮ್ಜಿ ಅಂತ BJPಯವರು ಹೇಳ್ತಿದ್ದಾರೆ. ಕಾಂಗ್ರೆಸ್ನವರು ಅದನ್ನು ವಿಬಿ ಗ್ರಾಮ್ ಜಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದೇ ಹೆಸರನ್ನು ಹೆಂಗೆ ತಮ್ಮ ರಾಜಕೀಯದ ಉದ್ದೇಶಗಳಿಗಾಗಿ ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತದ್ದು ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗುತ್ತೆ. ಇದರಲ್ಲಿ ನರೇಗಾ ರಚನೆ ಆದಾಗ ಗಾಂಧೀಜಿ ಇದ್ರ, ಗಾಂಧಿ ಹೆಸರು ಯಾಕೆ ಇಟ್ರಿ ಅನ್ನುವಂಥ ಪ್ರಶ್ನೆಯನ್ನು BJPಯವರು ಕೇಳ್ತಾ ಇದ್ದಾರೆ. ನರೇಗಾ ಶುರು ಮಾಡಿದಾಗ ನೀವು ನರೇಗಾ ಅಂತ ತಂದ್ರಿ, ಅದನ್ನು MG ನರೇಗಾ ಮಾಡಿದ್ದು ಯಾವಾಗ? ನಂತರ. ಹಾಗಿರುವಾಗ ನೀವು ನರೇಗಾ ತಂದಾಗ ಯಾಕೆ ಗಾಂಧಿ ಇರಲಿಲ್ಲ, ಮತ್ತೆ ಯಾಕೆ ನೀವು ಗಾಂಧಿ ಹೆಸರು ಇಟ್ರಿ ಅನ್ನೋದು BJPಯವ್ರ ಪ್ರಶ್ನೆ. ಓಕೆ, ಅವ್ರು ಇಟ್ಟರು, ಅವ್ರು ಇಟ್ಟಿದ್ದನ್ನು ಇವ್ರು ಯಾಕೆ ತೆಗೆದ್ರು ಆ ಪ್ರಶ್ನೆಯೂ ಕೂಡ ಬರಬೇಕಲ್ವಾ. ಕಾಂಗ್ರೆಸ್ಸನ್ನೇ ವಿಸರ್ಜನೆ ಮಾಡಿ ಎಂದು ಗಾಂಧೀಜಿ ಹೇಳಿದ್ರಲ್ವಾ ಅನ್ನುವಂಥದ್ದು BJPಯವರು ಎತ್ತಿರುವಂತಹ ಪ್ರಶ್ನೆ. ಕಾಂಗ್ರೆಸ್ಸನ್ನೇ ವಿಸರ್ಜನೆ ಮಾಡಿದ್ರೆ ಗಾಂಧೀಜಿಯವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಹೇಳಿದರು, ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಬೇಡ, ಅದನ್ನು ವಿಸರ್ಜನೆ ಮಾಡಿ ಅಂತ ಹೇಳಿದರು ಅನ್ನುವಂತಹ ಮಾತನ್ನು ತೆಗೆದುಕೊಳ್ತಾ ಇದ್ದಾರೆ. ಇದನ್ನಿಟ್ಟುಕೊಂಡು ಇವಾಗ ಕಾಂಗ್ರೆಸ್ ವಿರುದ್ಧ ಉತ್ತರವನ್ನು ಕೊಟ್ಟಿದ್ದಾರೆ. ಏನೇನು ನಡೀತಾ ಇದ್ದಾರೆ ಸದನದಲ್ಲಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಹಾಕಿದ್ದಾರೆ.
ಅದು ಎದುರುಗಡೆ ರಾಹುಲ್ ಗಾಂಧಿದು ಹಾಕಿದಾರೋ ಯಾರ್ದೋ ಗೊತ್ತಿಲ್ಲ, ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲ ಪ್ರಿಯಾಂಕಾದ ಹಾಕಿದಾರೋ ಎಲ್ಲ ಗೊತ್ತಿಲ್ಲ, ಯಾರ್ದು ಗೊತ್ತಿಲ್ಲ. ಹೆಸರು ಇಲ್ಲ, ಅಲ್ಲಿ ಯಾರ್ದು ಹೆಸರು ಇಲ್ಲ. ಬಿಡಿ, ಆಯ್ತು. ಹಾ ಆಯ್ತು, ಯಾವುದು ಇಲ್ಲ ಇದಿಲ್ಲ, ಬಿಡಿ. ಹಾ ಯಾವುದು ಇಲ್ಲ ಇಲ್ಲಿ. ನನ್ನ ಹತ್ರ ಇರೋದ್ರಾಗಿಲ್ಲ, ನಿಮ್ಮ ಪತ್ರಿಕೆಯಲ್ಲಿ ಬಿಡಿ. ಆಯ್ತು, ಬೇಡ, ನಿಮ್ಮ ಹತ್ರ ವಾದ ಯಾಕೆ ನಾವು. ಸಂಗಪ್ಪ ಸಂಘ ಅಪ್ಪ ಅವ್ರ ಹೆಸರಿದೆ, ರಾಹುಲ್ ಗಾಂಧಿ ಅವ್ರ. ಗಾಂಧೀಜಿ ಹೇಳದೇ ಇರೋ ಪದಗಳನ್ನೆಲ್ಲ ಹೇಳೋದು ಕಾನೂನು ಉಲ್ಲಂಘನೆ ಅಲ್ಲ, ಸ್ಪಷ್ಟ. ಅದು ಸರ್ಕಾರದಿಂದ ಕೊಟ್ಟಿರೋದು. ಇದು ಮಹಾತ್ಮ ಗಾಂಧಿ ಈ ಅಡ್ವರ್ಟೈಸ್ಮೆಂಟ್ ಅದು ಉದಾಹರಣೆನಾ? ಒಂದ್ ನಿಮಿಷ ಬಹಳ ಎಷ್ಟೆಲ್ಲ ಅವರು ಕೋಆಪರೇಟಿವ್ ಫೆಡರಲಿಸಂ ಅಂತ ನೂರಕ್ಕೆ ನೂರು ಸತ್ಯ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೇಗೆ ಈ ರೀತಿ ನೀವು ಹೇಳ್ತಾ ಇದ್ದೀರಲ್ಲ, ಮಾತಾಡಾಗ್ಲೇ ನೀತಿ ಆಯೋಗ ಸಭೆಗೆ ಹೋಗೋದಿಲ್ಲ, ಇಲ್ಲಿ ಬಂದು ಹೋಗಾಡ್ತೀವಿ. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೆದಿದ್ದಾವೆ. ಆದರೆ ಯಾವಾಗ ಬಿ ಜೆ ಪಿಯವರು ಈ ಜಾಹೀರಾತನ್ನು ಮುಂದಿಟ್ಟುಕೊಂಡು ಪ್ರಶ್ನೆಯನ್ನು ಮಾಡಿದ್ರು, ಇದರಲ್ಲಿ ಅಶೋಕ್ ಅವರಲ್ಲಿ ಹೆಸರನ್ನು ಕೂಡ ಕೇಳೋದಕ್ಕೆ ಹೋಗಿಲ್ಲ. ಮತ್ತು ಇದನ್ನು ಕಾಂಗ್ರೆಸ್ದವರು ಕೂಡ ಸಂಘಪ್ಪ ಅನ್ನುವಂಥ ಹೆಸರಿಡೋದ್ರ ಮೂಲಕವಾಗಿ ಸಂಘ ಪರಿವಾರವನ್ನು ಟಾರ್ಗೆಟ್ ಮಾಡುವಂಥ ಅಥವಾ ಅವ್ರನ್ನ ಲೇವಡಿ ಮಾಡುವಂತಹ ರೀತಿಯಲ್ಲೂ ಕೂಡ ಇದನ್ನು ಬಳಕೆ ಮಾಡಿರೋದು ಸ್ಪಷ್ಟ ಇದೆ. ಆ ಜಾಹೀರಾತಿನಲ್ಲಿರುವಂತಹ ಚಿತ್ರದಲ್ಲಿರುವಂತಹ ಡ್ರೆಸ್ ಇವೆಲ್ಲವೂ ಕೂಡ ಅದನ್ನು ಸೂಚನೆ ಮಾಡುತ್ತೆ. ವಿಬಿಜಿ ರಾಮ್ಜಿ ಖಂಡನ ನಿರ್ಣಯಕ್ಕಾಗಿ ಅಧಿವೇಶನವನ್ನು ವಿಸ್ತರಣೆ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ಬುಧವಾರದವರೆಗೂ ಕೂಡ ಅಧಿವೇಶನವನ್ನು ರಾಜ್ಯ ಸರ್ಕಾರ ವಿಸ್ತರಣೆ ಮಾಡಿದೆ. ಬುಧವಾರದವರೆಗೂ ಕೂಡ ಸದನ ನಡೆಯುತ್ತೆ, ಅಲ್ಲಿವರೆಗೂ ಕೂಡ ಚರ್ಚೆಗಳು ನಡೆಯುತ್ತವೆ. ಜಾಹೀರಾತು ಪ್ರದರ್ಶಿಸಿ ಟೀಕೆ ಮಾಡಿದ ಬಿಜೆಪಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಯಾವ ವಿಚಾರಗಳನ್ನು ಮುಂದಿಟ್ಟುಕೊಂಡು ಇವರು ಜಾಹೀರಾತನ್ನು ತೋರಿಸಿದ್ರು, ಪ್ರಧಾನಿ ಮೋದಿಯವರ ಫೋಟೋ ಇದ್ದಂತಹ ಜಾಹೀರಾತನ್ನು ತೋರಿಸಿ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಕೇಂದ್ರ ಸರ್ಕಾರ ಕೊಟ್ಟಿರತಕ್ಕಂತಹ ಜಾಹೀರಾತಿನ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಕೂಡ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಖರ್ಗೆ ಅವರು ಮಾತಾಡ್ತಿದ್ರು. ಈಗ ಈ ಅಡ್ವರ್ಟೈಸ್ಮೆಂಟ್ ಯಾರು ದುಡ್ಡಲ್ಲಿ ಕೊಟ್ಟಿದ್ದೀರಾ? ಮೋದಿ ಅವರು, ಸೆಂಟ್ರಲ್ ಗವರ್ಮೆಂಟ್ ಅವರು. ಇದು ಆಡ್ ನೋಡ್ತಾ ಇದ್ರಲ್ಲ, ಮೋದಿ ಫೋಟೋ. ಯಾರ ಮೋದಿ ಅವ್ರ ಫೋಟೋ ಯಾರು ದುಡ್ಡಲ್ಲಿ ಕೊಟ್ಟಿದ್ದಾರೆ? ಇದು ನೀವು ನಿಮ್ಮ ಇಲಾಖೆಯ ಪಾಲಿಸಿ ಪ್ರತಿಪಕ್ಷನಾಗಿ ಮಾತಾಡಿ. ಈಗ ಇಲಾಖೆಯ ಪಾಲಿಸಿ ನೋಡಿ, ನೀವು ಆ ಚರ್ಚೆ ಮಾಡಿಕೊಂಡು ಮುಗಿಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಿದೆ ಅಲ್ಲ. ಹೀಗೆ ಈ ಜಾಹೀರಾತಿನ ವಿಚಾರದಲ್ಲಿ ಜಟಾಪಟಿ ಜೋರಾಗಿ ನಡೆದಿದೆ. ಆದರೆ ನಿಜಕ್ಕೂ ವಿಬಿಜಿ ರಾಮ್ಜಿ ಮತ್ತು ಮನ್ರೇಗಾ ವಿಚಾರದಲ್ಲಿ ಏನೆಲ್ಲ ಸದನದ ಒಳಗಡೆ ಚರ್ಚೆ ನಡೆಯುತ್ತೆ ಅನ್ನೋದನ್ನು ಕೂಡ ಕುತೂಹಲದಿಂದ ನೋಡಬೇಕಾಗಿದೆ.